ಮುಂದುವರೆದ ವರ್ಣನ ಆರ್ಭಟ, ಮಳೆಯ ಅಬ್ಬರಕ್ಕೆ ಕುಸಿದ ಮನೆ, ಬೀದಿಗೆ ಬಂದ ಕುಟುಂಬ. ನಗರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಹೊಸೂರು ಗ್ರಾಮದ ಚಂದ್ರೇಗೌಡಗೆ ಸೇರಿದಂತೆ ಮನೆ ಕುಸಿತವಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ವರ್ಣನ ಆರ್ಭಟ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಕೆಲವು ಭಾಗಗಳಲ್ಲಿ ತೀವ್ರ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇದೀಗ ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಮನೆ ಕುಸಿದು ಬಿಟ್ಟಿದೆ. ಕುಟುಂಬ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂದಿರೋದು. ಇದು ನಗರ ತಾಲೂಕಿನ ಹೊಸೂರಿನಲ್ಲಿ ನಡೆದಿರುವಂತ ಘಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಮನೆ ಕುಸಿದು ಬಿಟ್ಟಿದೆ ಅಂತ. ಪಾಪ ಇಡೀ ಮಳೆಗಾಲ ಕಳಿಬೇಕು ಅವ್ರೀಗ. ಎಲ್ಲಿ ಕಳೀತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಮನೆಯ ಗೋಡೆ ಕುಸಿದು ಬಿದ್ದು ಬಿಟ್ಟಿದೆ. ಯಾರಾದರೂ ಅದ್ರ ಒಳಗಡೆ ಇದ್ದಿದ್ರೆ, ಮಲಗಿದ್ರೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗ್ತಾ ಇತ್ತು. ಆದರೆ ಇದೀಗ ಈ ಮನೆಯನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ ಪಾಪ. ಏನು ಮಾಡೋದು ಮುಂದೆ ಅಂತ ತಲೆ ಮೇಲೆ ಕೈ ಹೊತ್ತಿ ಕೂರುವ ಪರಿಸ್ಥಿತಿ ಬಂದಿದೆ. ಹೊಸೂರು ಗ್ರಾಮದ ಚಂದ್ರೇಗೌಡ ಅವರಿಗೆ ಸೇರಿದಂಥ ಮನೆ ಇದು. ನಮಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಡೀ ಮಳೆಗಾಲ ಕಳಿಬೇಕು, ನಾವು ಇರುವುದಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಳ್ಬೇಕು, ನಮಗೆ ಸೂಕ್ತ ರೀತಿಯಾದಂಥ ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಸಾಧ್ಯವಾದರೆ ಭೇಟಿ ಕೊಡಿ ಸ್ಥಳಕ್ಕೆ ಜನಪ್ರತಿನಿಧಿಗಳು. ಇಂಥ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ಅವ್ರಿಗೆ ಇರುತ್ತೆ ಪಾಪ. ಓಟ್ ಕೇಳಕ್ಕೆ ಮಾತ್ರ ಮನೆ ಬಾಗಿಲಿಗೆ ಹೋಗೋದಲ್ಲ. ಏನಾಗಿದೆ, ಹೇಗಿದೆ, ಈಗ ಹೇಗೆ ಇರ್ತೀರಾ, ಎಲ್ಲಿ ಇರ್ತೀರಾ, ಏನು ವ್ಯವಸ್ಥೆ ಮಾಡ್ಕೊಳ್ತೀರಾ, ಇದನ್ನು ಜನಪ್ರತಿನಿಧಿಗಳು ಕೇಳಿ. ಇನ್ನು ಮಳೆಗಾಲ ಪ್ರಾರಂಭ ಆಗ್ತಾ ಇರೋದ್ರಿಂದ ಇಂಥ ಪ್ರಕರಣಗಳು, ಇಂಥ ಘಟನೆಗಳು ಸಹಜವಾಗಿ ನಡೀತಾನೇ ಇರುತ್ತೆ. ನಿಮ್ಮ ಕ್ಷೇತ್ರದ ಜನರು ಯಾವ ಸಮಸ್ಯೆನ ಎದುರಿಸ್ತಿದ್ದಾರೆ, ಮಳೆಯಿಂದ ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನು ಅವ್ರ ಹತ್ರಕ್ಕೆ ಹೋಗಿ ನೋಡಿ. ಸಾಧ್ಯ ಆದರೆ ಇಂಥ ಪ್ರದೇಶಗಳಿಗೆ ಭೇಟಿ ಕೊಡಿ.